ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತಕ್ಕೆ ಸರ್ಕಾರ ಕಾರಣ. A1 CM, A2 DCM, A3 ಗೃಹ ಸಚಿವರು ಮಾಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲೇ ಇರಲಿಲ್ಲ, ಸೆಲ್ಫಿ ತೆಗೆದುಕೊಳ್ಳೋದರಲ್ಲಿ ಬ್ಯುಸಿ ಆಗಿದ್ರು ಅಂತೇಳಿ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು, ಅದರಲ್ಲಿ ಪ್ರೋಟೋಕಾಲ್ ಯಾರು ಕೂಡ ಫಾಲೋ ಮಾಡಲಿಲ್ಲ. ಎಲ್ಲರೂ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ರು. ರಾಜೀನಾಮೆ ಕೊಟ್ಟು ಜನರ ಕ್ಷಮೆಯನ್ನ ಕೇಳಬೇಕಿತ್ತು ಅಂತೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ, ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ. ನಿಜವಾಗ್ಲೂ ಕೂಡ ಇದು ಬೇಸರ ತರುವಂಥ ಸಂಗತಿ. ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ, ನನ್ನ ಆಡಳಿತದಲ್ಲಿ ತಪ್ಪಾಗಿದೆ, ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು. ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೇ ಇರುವಂಥ ರೀತಿಯಲ್ಲೂ ವರ್ತನೆ ಮಾಡಿ. ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದಕ್ಕೂ ಕೂಡ ವ್ಯಾಪಕವಾಗಿ ಸರ್, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಾಳೆನೇ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನೊಂದು ದಿವಸ ಮಾಡೋಣ, ನಮಗೆ ಬಂದೋಬಸ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ. ನಮ್ಮ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಹೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನು ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದರೆ ಅದರ ನಿಜವಾದಂಥ ಕಲ್ಪ್ರಿಟ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತಕ್ಕೆ ಸರ್ಕಾರ ಕಾರಣ. A1 CM, A2 DCM, A3 ಗೃಹ ಸಚಿವರು ಮಾಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲೇ ಇರಲಿಲ್ಲ, ಸೆಲ್ಫಿ ತೆಗೆದುಕೊಳ್ಳೋದರಲ್ಲಿ ಬ್ಯುಸಿ ಆಗಿದ್ರು ಅಂತೇಳಿ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು, ಅದರಲ್ಲಿ ಪ್ರೋಟೋಕಾಲ್ ಯಾರು ಕೂಡ ಫಾಲೋ ಮಾಡಲಿಲ್ಲ. ಎಲ್ಲರೂ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ರು. ರಾಜೀನಾಮೆ ಕೊಟ್ಟು ಜನರ ಕ್ಷಮೆಯನ್ನ ಕೇಳಬೇಕಿತ್ತು ಅಂತೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ, ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ. ನಿಜವಾಗ್ಲೂ ಕೂಡ ಇದು ಬೇಸರ ತರುವಂಥ ಸಂಗತಿ. ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ, ನನ್ನ ಆಡಳಿತದಲ್ಲಿ ತಪ್ಪಾಗಿದೆ, ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು. ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೇ ಇರುವಂಥ ರೀತಿಯಲ್ಲೂ ವರ್ತನೆ ಮಾಡಿ. ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದಕ್ಕೂ ಕೂಡ ವ್ಯಾಪಕವಾಗಿ. ಸರ್, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಾಳೆನೇ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನೊಂದು ದಿವಸ ಮಾಡೋಣ, ನಮಗೆ ಬಂದೋಬಸ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ. ನಮ್ಮ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಹೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನು ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದರೆ ಅದರ ನಿಜವಾದಂಥ ಕಲ್ಪ್ರಿಟ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತಕ್ಕೆ ಸರ್ಕಾರ ಕಾರಣ. A1 CM, A2 DCM, A3 ಗೃಹ ಸಚಿವರು ಮಾಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲೇ ಇರಲಿಲ್ಲ, ಸೆಲ್ಫಿ ತೆಗೆದುಕೊಳ್ಳೋದರಲ್ಲಿ ಬ್ಯುಸಿ ಆಗಿದ್ರು ಅಂತೇಳಿ ಆರಗ ಜ್ಞಾನೇಂದ್ರ ಅವರು ಕಿಡಿಕಾರಿದ್ದಾರೆ. ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು, ಅದರಲ್ಲಿ ಪ್ರೋಟೋಕಾಲ್ ಯಾರು ಕೂಡ ಫಾಲೋ ಮಾಡಲಿಲ್ಲ. ಎಲ್ಲರೂ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ರು. ರಾಜೀನಾಮೆ ಕೊಟ್ಟು ಜನರ ಕ್ಷಮೆಯನ್ನ ಕೇಳಬೇಕಿತ್ತು ಅಂತೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ, ನೀವು ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ. ನಿಜವಾಗ್ಲೂ ಕೂಡ ಇದು ಬೇಸರ ತರುವಂಥ ಸಂಗತಿ. ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ, ನನ್ನ ಆಡಳಿತದಲ್ಲಿ ತಪ್ಪಾಗಿದೆ, ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು. ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೇ ಇರುವಂಥ ರೀತಿಯಲ್ಲೂ ವರ್ತನೆ ಮಾಡಿ. ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದಕ್ಕೂ ಕೂಡ ವ್ಯಾಪಕವಾಗಿ. ಸರ್, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಾಳೆನೇ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನೊಂದು ದಿವಸ ಮಾಡೋಣ, ನಮಗೆ ಬಂದೋಬಸ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ. ನಮ್ಮ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಹೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನು ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದರೆ ಅದರ ನಿಜವಾದಂಥ ಕಲ್ಪ್ರಿಟ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತಕ್ಕೆ ಸರ್ಕಾರ ಕಾರಣ.
A1 CM A2 DCM A3 ಗೃಹ ಸಚಿವರು ಮಾಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರವರು ಕಿಡಿಕಾರಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲೇ ಇರಲಿಲ್ಲ, ಸೆಲ್ಫಿ ತೆಗೆದುಕೊಳ್ಳೋದರಲ್ಲಿ ಬ್ಯುಸಿ ಆಗಿದ್ರು ಅಂತೇಳಿ ಆರಗ ಜ್ಞಾನೇಂದ್ರವರು ಕಿಡಿಕಾರಿದ್ದಾರೆ. ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು, ಅದರಲ್ಲಿ ಪ್ರೋಟೋಕಾಲ್ ಯಾರು ಕೂಡ ಫಾಲೋ ಮಾಡಲಿಲ್ಲ. ಎಲ್ಲರೂ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ರು. ರಾಜೀನಾಮೆ ಕೊಟ್ಟು ಜನರ ಕ್ಷಮೆಯನ್ನ ಕೇಳಬೇಕಿತ್ತು ಅಂತೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ ನೀವು, ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ. ನಿಜವಾಗ್ಲೂ ಕೂಡ ಇದು ಬೇಸರ ತರುವಂಥ ಸಂಗತಿ. ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ, ನನ್ನ ಆಡಳಿತದಲ್ಲಿ ತಪ್ಪಾಗಿದೆ, ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು. ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೇ ಇರುವಂಥ ರೀತಿಯಲ್ಲೂ ವರ್ತನೆ ಮಾಡಿ. ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದಕ್ಕೂ ಕೂಡ ವ್ಯಾಪಕವಾಗಿ ಸರ್, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಾಳೆನೇ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನೊಂದು ದಿವಸ ಮಾಡೋಣ, ನಮಗೆ ಬಂದೋಬಸ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ. ನಮ್ಮ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಹೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನು ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದರೆ ಅದರ ನಿಜವಾದಂಥ ಕಲ್ಪ್ರಿಟ್. ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ ತುಳಿತಕ್ಕೆ ಸರ್ಕಾರ ಕಾರಣ. A1 CM A2 DCM A3 ಗೃಹ ಸಚಿವರು ಮಾಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರವರು ಕಿಡಿಕಾರಿದ್ದಾರೆ. ಸನ್ಮಾನ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲೇ ಇರಲಿಲ್ಲ, ಸೆಲ್ಫಿ ತೆಗೆದುಕೊಳ್ಳೋದರಲ್ಲಿ ಬ್ಯುಸಿ ಆಗಿದ್ರು ಅಂತೇಳಿ ಆರಗ ಜ್ಞಾನೇಂದ್ರವರು ಕಿಡಿಕಾರಿದ್ದಾರೆ. ಪ್ರೋಟೋಕಾಲ್ ಫಾಲೋ ಮಾಡಬೇಕಾಗಿತ್ತು, ಅದರಲ್ಲಿ ಪ್ರೋಟೋಕಾಲ್ ಯಾರು ಕೂಡ ಫಾಲೋ ಮಾಡಲಿಲ್ಲ. ಎಲ್ಲರೂ ಸೆಲ್ಫಿ ತೆಗೆದುಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿದ್ರು. ರಾಜೀನಾಮೆ ಕೊಟ್ಟು ಜನರ ಕ್ಷಮೆಯನ್ನ ಕೇಳಬೇಕಿತ್ತು ಅಂತೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧ್ವಜ ಹಿಡ್ಕೊಂಡು ರೋಡ್ ಶೋ ಮಾಡುತ್ತಾ ಇದ್ದೀರಿ ನೀವು, ಜನರನ್ನು ಕೊಂದ್ರಿ ನಿಮ್ಮ ಚಟಕ್ಕಾಗಿ. ನಿಜವಾಗ್ಲೂ ಕೂಡ ಇದು ಬೇಸರ ತರುವಂಥ ಸಂಗತಿ. ನೀವು ಮೊದಲು ರಾಜೀನಾಮೆ ಕೊಟ್ಟು ಹೇಳಬೇಕಾಗಿತ್ತು ರಾಜ್ಯದ ಜನಕ್ಕೆ, ನನ್ನ ಆಡಳಿತದಲ್ಲಿ ತಪ್ಪಾಗಿದೆ, ಜನ ಸತ್ತಿದ್ದಾರೆ ಅಂತ ಹೇಳಬೇಕಾಗಿತ್ತು. ನಿಮ್ಗೆ ಯಾವ ಆತ್ಮಗೌರವಗಳು ಇಲ್ಲದೇ ಇರುವಂಥ ರೀತಿಯಲ್ಲೂ ವರ್ತನೆ ಮಾಡಿ. ಅಧಿಕಾರಿಗಳು ಸಸ್ಪೆಂಡ್ ಮಾಡಿರೋದಕ್ಕೂ ಕೂಡ ವ್ಯಾಪಕವಾಗಿ ಸರ್, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಗೊತ್ತಿದ್ದಾಗೇ ಅಧಿಕಾರಿಗಳು ಹೇಳಿದ್ದಾರೆ, ಸರ್ ನಾಳೆನೇ ಮಾಡೋದು ಅವಶ್ಯಕತೆ ಇಲ್ಲ, ಇನ್ನೊಂದು ದಿವಸ ಮಾಡೋಣ, ನಮಗೆ ಬಂದೋಬಸ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಮೊದಲಿನ ದಿವಸ ರಾತ್ರಿನೇ ಗೊತ್ತಾಗ್ತಿತ್ತು ನಮಗೆ. ನಮ್ಮ ಹಳ್ಳಿನಲ್ಲಿ ಜನ ಒಂದು ರೀತಿ ಉನ್ಮತ್ತ ಸ್ಥಿತಿನಲ್ಲಿದ್ದರು. ಸರ್ಕಾರವೇ ಕರೆದಿದೆ, ನೀವು ಬನ್ನಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತೇಳಿ ಹೇಳಿ. ಇದೊಂದು ದುರಂತ. ಇದು ಈಗ ತಪ್ಪಿಸ್ಕೊಳ್ತಾ ಇದ್ದಾರೆ. ಜನರನ್ನು ನೀವೇ ಕರೆದು ಜನರಿಗೆ ಬಂದೋಬಸ್ತು ರಕ್ಷಣೆ ಕೊಡದೆ ಹೋದರೆ ಅದರ ನಿಜವಾದಂಥ ಕಲ್ಪ್ರಿಟ್